ಸೊ ಲಾಸ್ಟ್ ನೋಡಿದ್ದೀರಾ ನೀವು ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಬೇಕಂದ್ರೆ ಏನೇನು ಮಾಡಬೇಕು ಅಂತ ನನಗೆ ಹೇಳಿದ್ದೆ. ಸೊ ಇದರಲ್ಲಿ ಏನಂದರೆ ನಿಮಗೆ ಫಸ್ಟ್ ಆಫ್ ಆಲ್ ನೀವು ಏನನ್ನ ಮೊದಲು ಕಲಿಬೇಕು ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಬೇಕು ಅಂದರೆ. ಈಗ ನೀವು ಒಂದು ಕಾಲ್ ಸೆಂಟ್ರಲ್ಲಿ ಕಾಲ್ ಎಕ್ಸಿಕ್ಯೂಟಿವ್ ಆಗಬೇಕಂದ್ರೆ ನಿಮಗೆ ಇಷ್ಟು ಲ್ಯಾಂಗ್ವೇಜಸ್ ಬರಬೇಕು ಅಂತ ಇರುತ್ತೆ. ಎಕ್ಸಾಂಪಲ್ ನಿಮಗೆ ಇಂಗ್ಲೀಷ್ ಬರಬೇಕಂತಿರುತ್ತೆ, ಹಿಂದಿ ಬರಬೇಕು, ತೆಲುಗು, ತಮಿಳ್, ಈ ಥರ ರಿಕ್ವೈರ್ಮೆಂಟ್ಸಿಗೆ ತಕ್ಕನಾಗಿ ನಿಮಗೆ ಹೈರ್ ಮಾಡಿರ್ತಾರೆ ಕಾಲ್ ಸೆಂಟರ್ಸಲ್ಲಿ. ಸೊ ಅದೇ ಥರ ನಿಮಗೆ ಒಬ್ಬ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪರ್ ಆಗಬೇಕು ಅಂದರೆ ಸಮ್ ಲ್ಯಾಂಗ್ವೇಜಸ್ ಇರುತ್ತೆ. ಆ ಸಮ್ ಲ್ಯಾಂಗ್ವೇಜಸಲ್ಲಿ ನಾನು ನಿಮಗೆ HTML ಲ್ಯಾಂಗ್ವೇಜ್ನ ಇವತ್ತು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ಲಿ ಬಂದು ಬಿಗಿನರ್ಸ್ಗೆ ಇರುತ್ತೆ. HTML5 ಬಗ್ಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ಮಾಡೋಣ. ಸೊ ಈ ವಿಡಿಯೋ ಎಲ್ಲ ಆದಮೇಲೆ ನೀವು ಅದ್ರ ಬಗ್ಗೆ ಸ್ವಲ್ಪ ಈ ಟಾಪಿಕ್ ಬಗ್ಗೆ ಒಂಚೂರು ಹೋಮ್ವರ್ಕ್ ಮಾಡಿ, ಜಾಸ್ತಿ ಏನು ಬೇಡ, ಜಸ್ಟ್ ಏನು ಹೇಳಿದ್ರು ಇವತ್ತು ವಿಡಿಯೋದಲ್ಲಿ ಇದ್ರ ರಿಲೇಟೆಡ್ ಸ್ವಲ್ಪ ಚೂರು ಹೋಮ್ವರ್ಕ್ ಮಾಡಿ. ಓಕೆ, ಸೊ HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ನಂದೇನು ಸ್ಪೆಷಲ್ ಅಂತ ಅಲ್ಲಿ ಏನಿಲ್ಲ. ಬಟ್ ಇದರಲ್ಲಿ ಏನಂದರೆ ನಾನು ಡಿಫ್ರೆಂಟಾಗಿ ನೋಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ಏನು ಸ್ಪೆಷಲ್ ಆಗಿದೆ ಅಂದರೆ ಟ್ಯಾಗ್ಸ್ನ ಯೂಸ್ ಮಾಡ್ತಾರೆ. ಸೊ ಟ್ಯಾಗ್ಸ್ ಅಂದರೆ ಈ ಫೈಲ್ಗೆ ಹಾಕೋ ಟ್ಯಾಗ್ ಅಲ್ಲ, ಫೈಲ್ಗೆ ಹಾಕೋ ಟ್ಯಾಗೇ ಬೇರೆ, HTML ಬರೋ ಟ್ಯಾಗೇ ಬೇರೆ. ಟ್ಯಾಗ್ ಅಂದರೆ ಏನು, ಯಾವ ಥರ ಇರುತ್ತೆ ಟ್ಯಾಗು, ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಟ್ಯಾಗ್ ಅಂದರೆ ನೋಡಿ, ಲೈಕ್ ನಿಮ್ಗೆ ಹೆಂಗೆ ಹೇಳೋದು ಟ್ಯಾಗ್ ಬಗ್ಗೆ? ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮಗೆ ಯಾವುದಾದ್ರು ಒಂದು ಎಲಿಮೆಂಟ್ಸ್ ಇಲ್ಲ ಏನಾದ್ರು ಒಂದನ್ನು ಆ್ಯಡ್ ಮಾಡ್ತಾ ಇದ್ದೀರಾ ಅಂದರೆ ಅದರ ರಿಲೇಟೆಡ್ನ ಟ್ಯಾಗ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಬೇಕಂದ್ರೆ ನೀವು ಒಂದು ಹೆಡ್ಡಿಂಗ್ನ ಬರೀಬೇಕಂದ್ರೆ ಅದಕ್ಕೆ ಒಂದು ಟ್ಯಾಗ್ ಬೇಕಾಗುತ್ತೆ, ಒಂದು ಇಮೇಜ್ನ ಆ್ಯಡ್ ಮಾಡಬೇಕಂದ್ರೆ ಅದಕ್ಕೊಂದು ಟ್ಯಾಗ್ ಬೇಕಾಗುತ್ತೆ, ಫಾರಮ್ ಕ್ರಿಯೇಟ್ ಮಾಡಬೇಕು ಅದ್ರ ಬಗ್ಗೆ ಟ್ಯಾಗ್ ಬೇಕಾಗುತ್ತೆ. ಸೊ ಕಂಪ್ಲೀಟ್ಲಿ ಇದು ಬಂದು ಫ್ರಂಟ್ ಎಂಡ್ಗೆ ಯೂಸ್ ಆಗುತ್ತೆ. ಸೊ ಫ್ರಂಟ್ ಎಂಡ್ ಅಂದರೆ ಏನು ನೀವು ಫ್ರಂಟ್ ಎಂಡ್ ನೋಡ್ತೀರಾ ವೆಬ್ಸೈಟ್ ಫ್ರಂಟಲ್ಲಿ ನಿಮ್ಮ ಫ್ರಂಟ್ ಪೇಜಲ್ಲಿ ಏನು ಕಾಣುತ್ತೆ, ಸೊ ಅದೆಲ್ಲ ಬಂದು ಫ್ರಂಟ್ ಎಂಡಲ್ಲಿ ಸೇರ್ಕೊಳ್ಳುತ್ತೆ. ಎಕ್ಸಾಂಪಲ್ ನೀವು ಒಂದು ವೆಬ್ಸೈಟಲ್ಲಿ ಲಾಗಿನ್ ಪೇಜ್ನ ನೋಡ್ತೀರಾ ನೋಡಿ, ಆ ಲಾಗಿನ್ ಪೇಜ್ ಒಳಗಡೆ ನಿಮಗೆ ನೇಮ್, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ID, ಅಡ್ರೆಸ್, ಸಿಟಿ, ಜೆಂಡರ್, ಈ ಥರ ಅವ್ರಿಗೇನು ಫಾರಮಲ್ಲಿ ಅವ್ರಿಗೇನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ನಿಮಗೆ ಅಲ್ಲಿ ಫಿಲ್ ಮಾಡೋದಕ್ಕೆ ಕೇಳಿರ್ತಾರೆ. ಸೊ ಇದು ಫಾರಮ್ ಏನು ಕಾಣಿಸುತ್ತೆ ನಿಮಗೆ ಅದು ಫ್ರಂಟ್ ಎಂಡ್. ಓಕೆ, ಬಟ್ ಆ ಫಾರಮ್ ಹಿಂದೆ ಇರೋ ಮೆಕ್ಯಾನಿಸಮ್ ಏನಿರುತ್ತೆ, ನೀವು ನೇಮ್ ಕೊಟ್ಟ ಮೇಲೆ ಅದು ಡೇಟಾಬೇಸಲ್ಲಿ ಸ್ಟೋರ್ ಆಗಬೇಕು, ಯಾವ ಟೇಬಲಲ್ಲಿ ಸ್ಟೋರ್ ಆಗಬೇಕು, ಯಾವ ಕಾಲಮಲ್ಲಿ ಸ್ಟೋರ್ ಆಗಬೇಕು ಅನ್ನೋದೆಲ್ಲ ಕಂಪ್ಲೀಟ್ಲಿ ಬ್ಯಾಕ್ ಎಂಡಲ್ಲಿ ಇರುತ್ತೆ. ಸೊ ನಾವು ಬ್ಯಾಕ್ ಎಂಡ್ ಬಗ್ಗೆ ಇಲ್ಲಿ ಮಾತಾಡ್ತಿಲ್ಲ, ಜಸ್ಟ್ ಫ್ರಂಟ್ ಎಂಡ್ ಬಗ್ಗೆ ಮಾತಾಡ್ತಿದ್ದೀವಿ. ಫ್ರಂಟ್ ಎಂಡಲ್ಲಿ ಬಂದು ಅದು ಕೂಡ ನಿಮಗೆ ಜಸ್ಟ್ HTML ಯೂಸ್ ಮಾಡಿ ಯಾವ ಥರ ನೀವು ಒಂದು ವೆಬ್ಸೈಟ್ನ ಮಾಡೋದು ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಏನಂದರೆ HTML ಅಲ್ಲಿ ಬರೋದು, ಇದನ್ನು ಕಲ್ತ್ಕೊಂಡ್ರೆ ನೀವು ಇದಕ್ಕೆ ಸ್ವಲ್ಪ CSS ಕಲ್ತ್ಕೊಂಡ್ರೆ ನೀವು ಯಾವ್ದಾರು ಒಂದು ಕಂಪ್ನಿ ವೆಬ್ಸೈಟ್ನ ನೀವೇ ಡಿಸೈನ್ ಮಾಡ್ಬೋದು. ಎಕ್ಸಾಂಪಲ್ ಈಗ ಒಂದು ಪೋರ್ಟ್ಫೋಲಿಯೋ ಇರುತ್ತೆ, ಏನೋ ಒಂದು ಪ್ರೊಫೈಲ್ ವೆಬ್ಸೈಟ್ ಇರುತ್ತೆ, ಇಲ್ಲ ಒಂದು ಕಾಲ್ ಟು ಆ್ಯಕ್ಷನ್ ಮಾಡುವಂಥ ವೆಬ್ಸೈಟ್ ಇರುತ್ತೆ. ಅಂಥ ವೆಬ್ಸೈಟ್ಸ್ ಮಾಡೋದಕ್ಕೆ ನಿಮಗೆ ಈ HTML ಯೂಸ್ ಆಗುತ್ತೆ. ಜಾಸ್ತಿ ನಿಮಗೆ ಬ್ಯಾಕ್ ಎಂಡ್ ಗೊತ್ತಿಲ್ಲ, ಬ್ಯಾಕ್ ಎಂಡ್ ಟಚ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಫ್ರಂಟ್ ಎಂಡಲ್ಲಿ ಇದು ಇಷ್ಟು ಗೊತ್ತಿದ್ದರೆ HTML ಯೂಸ್ ಮಾಡಿ, ಸ್ವಲ್ಪ ಬೇಸಿಕ್ CSS ಇಲ್ಲ ಒಂಚೂರು ಅಡ್ವಾನ್ಸ್ಡ್ ಆಗಿರೋ CSSನ ಯೂಸ್ ಮಾಡಿ ಒಂದು ಕಂಪ್ನಿ ಪ್ರೊಫೈಲ್ ವೆಬ್ಸೈಟ್ನ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಹತ್ರ ಒಂದು ಇಂಡಸ್ಟ್ರಿ ಇರುತ್ತೆ, ಆ ಇಂಡಸ್ಟ್ರಿದಲ್ಲಿ ಒಂದು ಡೇಟಾ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಅವ್ರು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮತ್ತು ಅವ್ರ ಕ್ಲೈಂಟ್ಸ್ ಯಾರ್ಯಾರು, ಮತ್ತು ಅವ್ರ ಎಂಪ್ಲಾಯೀಸ್ ಸಿಸ್ಟಮ್ ಹೆಂಗಿದೆ, ಮತ್ತು ಅವ್ರ ಟೀಮ್ ಯಾವ ಥರ ಕನ್ಸ್ಟ್ರಕ್ಷನ್ ಇದೆ, ಅವ್ರ ಟೀಮಲ್ಲಿ ಯಾವ್ದಾರ ಒಂದು ಕ್ವಾಲಿಟೀಸ್ ಏನಿದೆ ಅವ್ರ ಟೀಮಲ್ಲಿ, ಮತ್ತು ಅವ್ರ ಟೀಮಲ್ಲಿ ಇರುವಂಥ ವ್ಯಕ್ತಿಗಳು, ಈಗ HR ಯಾರಿದ್ದಾರೆ, ನೆಕ್ಸ್ಟು ಮ್ಯಾನೇಜರ್ ಯಾರಿದ್ದಾರೆ, ಈ ಥರ ಯಾರ್ಯಾರು ಎಂಪ್ಲಾಯೀಸ್ ಇದ್ದಾರೆ, ಎಂಪ್ಲಾಯೀಸ್ ಬಗ್ಗೆ. ನೆಕ್ಸ್ಟು ಕೆಳಗಡೆ ಹಾಗೇನೆ ಫೂಟರ್ ಸೆಕ್ಷನ್ ಅಂತ ಬರುತ್ತೆ, ಅಲ್ಲಿ ಬಂದ್ಬಿಟ್ಟು ಅವರು ಕಂಪನಿ ಅಡ್ರೆಸ್ಸು, ಫೋನ್ ನಂಬರು, Gmail ID, ಇಲ್ಲ ಯಾವ್ದಾದ್ರು ಒಂದು ಆಪ್ಷನ್ ಕೂಡ ಕೊಡ್ಬೋದು. ನೀವು ಕ್ಲಿಕ್ ಮಾಡಿದರೆ ಕಾಲ್ ರೀಡೈರೆಕ್ಟ್ ಆಗುತ್ತೆ, ಕಾಲ್ ಹೋಗೋ ಥರ, ಇಲ್ಲ ಕ್ಲಿಕ್ ಮಾಡಿದ್ರೆ ನಿಮಗೆ ವಾಟ್ಸಪ್ಪಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಥರ, ಇಲ್ಲ ಈ ಥರ ಇನ್ನೂ ತುಂಬ ಆಪ್ಷನ್ಸ್ ಇದೆ. ಲೈಕ್ Gmail ಆಗಿರ್ಬೋದು, ಕಂಪ್ನಿದು, ಇಲ್ಲ ಇನ್ಸ್ಟಾಗ್ರಾಮ್ ಪೇಜು, ಫೇಸ್ಬುಕ್, ಈ ಥರ ಏನೇನು ಅವ್ರು ಬೇಕಾದ್ರೂ ಮಾಡ್ಬೋದು, ಜಸ್ಟ್ ಫ್ರಂಟ್ ಎಂಡ್ ಗೊತ್ತಿದೆ ಬೇಸಿಕ್. ಟ್ಯಾಕ್ಸ್ ಅಂದರೆ ಏನು, ಟ್ಯಾಕ್ಸ್ ಬಗ್ಗೆ ಏನೂ ಗೊತ್ತಿಲ್ಲ,
ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾರಪ್ಪ ಇದು ಟ್ಯಾಕ್ಸ್ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡಿದೆ. ಟ್ಯಾಕ್ಸ್ ಅಂದರೆ ಏನೂ ಇಲ್ಲ, ಸಿಂಪಲ್ ಇರುತ್ತೆ ನೋಡಿ. ಟ್ಯಾಕ್ಸ್ ಬಂದು ಯೂಸ್ ಮಾಡೋದು ಅದು ಎಲಿಮೆಂಟ್ಸ್, ನಿಮ್ಗೆ ಆಗ್ಲೇ ಹೇಳಿದೆ, ಎಲಿಮೆಂಟ್ಸ್ ಯೂಸ್ ಟು ಡಿಫೈನ್ ಸ್ಟ್ರಕ್ಚರ್ ಆಫ್ ದಿ ಕಂಟೆಂಟ್ ಆಫ್ ಎ ವೆಬ್ ಪೇಜ್. ಸೊ ಒಂದು ವೆಬ್ ಪೇಜಲ್ಲಿ ಒಂದು ಏನಾದರೂ ಒಂದು ಸ್ಟ್ರಕ್ಚರ್ ಮಾಡ್ತಾ ಇದ್ದೀರಾ, ಆ ಕಂಟೆಂಟ್ ಬೇಕು ಅಂದರೆ ಅದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಓಪನ್ ಟ್ಯಾಗು, ಕ್ಲೋಸ್ ಟ್ಯಾಗು ಮತ್ತು ಕಂಟೆಂಟ್ ಮೂರು ತಿಳ್ಕೊಳ್ಳಿ. ನೋಡಿ, ಯಾವ್ದಾರು ಒಂದು ಫಾರ್ ಎಕ್ಸಾಂಪಲ್ ಒಂದು ಹೆಡ್ಡಿಂಗ್ ಬರೀಬೇಕು ಅಂದರೆ ಫಸ್ಟು ಟ್ಯಾಗ್ ಓಪನ್ ಒಳಗಡೆ ಹೆಡ್ಡಿಂಗ್ ಬಂದು ಯಾವ ರೀತಿ ಹೆಡ್ಡಿಂಗ್ ಇರುತ್ತೆ. ಎಕ್ಸಾಂಪಲ್ ಈಗ ದೊಡ್ಡದಾಗಿ ಕಾಣಿಸ್ಬೇಕಂದ್ರೆ H1, ತುಂಬ ಚಿಕ್ಕದಾಗಿ ಕಾಣಿಸ್ಬೇಕಂದ್ರೆ H6. ಇನ್ ಬಿಟ್ವೀನ್ ನಿಮಗೆ ಯಾವ್ದು ಬೇಕಾದ್ರೂ ಚೂಸ್ ಮಾಡೋದು. H1 ಇಂದ H6 ಒಳಗಡೆ H2, H3 ಈ ಥರ ಹೆಡ್ಡಿಂಗ್ಸ್ನ ನೀವು ಆಪ್ಷನಲ್ ಆಗಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಅದರ ಹೆಂಗೆ ಚೂಸ್ ಮಾಡೋದು ಕೂಡ ಇಟ್ಸ್ ಡಿಪೆಂಡ್ಸ್ ಅಪಾನ್ ಯುವರ್ ಚಾಯ್ಸ್. ಓಕೆ, ನೆಕ್ಸ್ಟ್ ಬಂದು ಪ್ಯಾರಾಗ್ರಾಫ್ ಇರುತ್ತೆ, ಇಮೇಜಸ್ ಇರುತ್ತೆ, ಈ ರೀತಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಗ್ಸ್ ಇರುತ್ತೆ. ಸೊ ಟ್ಯಾಗ್ಸ್ನ ಯಾವ ರೀತಿ ಟ್ಯಾಗ್ಸ್ನ ಆ್ಯಡ್ ಮಾಡೋದು ಕೂಡ ನೀವು ಫ್ಯೂಚರ್ ವೀಡಿಯೋಸಲ್ಲಿ ತಿಳ್ಕೊತೀರಿ. ಇವಾಗ ಒಂದು ಡೆಮಾನ್ಸ್ಟ್ರೇಷನ್ ಟ್ಯಾಗ್ಸ್ ಅಂದರೆ ಏನು ಮತ್ತು ಅದನ್ನು ಹೆಂಗೆ ಯೂಸ್ ಮಾಡಿ. ಟ್ಯಾಗ್ಸ್ನ ಯೂಸ್ ಮಾಡಬೇಕಂದ್ರೆ ಆ್ಯಂಗುಲರ್ ಬ್ರ್ಯಾಕೆಟ್ ಕಂಪಲ್ಸರಿ ಇರುತ್ತೆ. ಇನ್ ಬಿಟ್ವೀನ್ ನೋಡಿ ಇದೆ ನೋಡಿ, ಆ್ಯಂಗುಲರ್ ಬ್ರ್ಯಾಕೆಟು ಇನ್ ಬಿಟ್ವೀನ್ ಆ್ಯಂಡ್ ಇದೆಯಲ್ಲ, ಆ ಆ್ಯಂಡ್ ಪೊಸಿಷನಲ್ಲಿ ನೀವು ನಿಮಗಿರೋ ಟ್ಯಾಗ್ಸ್ನ ಯೂಸ್ ಮಾಡ್ಬೋದು. ಓಕೆ, ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ತೋರಿಸಿದ್ದೀನಿ. ಇದು ಟ್ಯಾಗ್ ಓಪನ್, ಆ್ಯಂಗುಲರ್ ಬ್ರ್ಯಾಕೆಟ್ ಓಪನ್, H1 ಟ್ಯಾಗ್, ದಿಸ್ ಈಸ್ ಎ ಹೆಡ್ಡಿಂಗ್, ಇದು ಕಂಟೆಂಟ್, ಮಿಡ್ಲಲ್ಲಿ ಇರೋದು ಕಂಟೆಂಟ್ ಮತ್ತು ಇದು ಕ್ಲೋಸ್. ಓಕೆ, ಸೊ ಇದೇ ರೀತಿಯೇ ಎಲ್ಲ ಟ್ಯಾಗ್ಸ್ನ ಯೂಸ್ ಮಾಡೋದು. ಔಟ್ಪುಟ್ ಬಂದರೆ ನೋಡಿ, ಇದು ಹೆಡ್ಡಿಂಗ್ 1. ನೆಕ್ಸ್ಟ್ ದಿಸ್ ಈಸ್ ಎ ಪ್ಯಾರಾಗ್ರಾಫ್. ಓಕೆ, ನಿಮಗೆ ಮುಂದಕ್ಕೆ ನಾನು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿಸ್ತೀನಿ ಇದ್ರ ಬಗ್ಗೆ. ಏನೇನು ಬೇಕು ನಿಮಗೆ HTML ಫೈಲ್ನ ಕಲಿಬೇಕು ಅಂತಂದರೆ ಏನೇನು ಬೇಕು. HTML ಫೈಲ್ ಫಸ್ಟು ನೀವು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಫ್ರಂಟ್ ಎಂಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಫ್ರಂಟ್ ಎಂಡಲ್ಲಿ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀರಾ, ನಿಮಗೆ ಏನಪ್ಪ ಏನು ಮಾಡ್ತಾರೆ ಏನು ಮಾಡ್ತಾರೆ ಗುರು ಇವರು ಅಂತ ನೀವೆಲ್ಲ ತಲೆ ಫುಲ್ಲು ಮೈಂಡೆಲ್ಲ ಇದಾಗ್ಬಿಡುತ್ತೆ ನಿಮಗೆ. ಅದಕ್ಕೆ ನಿಮಗೆ ಬೇಸಿಕ್ಕಿಂದ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಇಲ್ಲ ನಿಮ್ಗೆ ಆಲ್ರೆಡಿ ನನಗೆಲ್ಲ ಗೊತ್ತು ಗುರು, ನನಗೆಲ್ಲ ಏನು ಬೇಡ ಅಂತ ಬೇಕಾದ್ರೆ ಮುಂದಕ್ಕೆ ಹೋಗ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಎನಿ ಬ್ರೌಸರ್ಸ್ ಬೇಕಾಗುತ್ತೆ. ಲೈಕ್ ಇವಾಗ ಏನಾರು ಒಂದು ಮಾಡಿರ್ತೀರ ಕೋಡ್ನ, ಅದು ಫಸ್ಟ್ ಆಫ್ ಆಲ್ ನೀವು ಮಾಡ್ತಿರೋದು ವೆಬ್ಸೈಟ್ ಡೆವಲಪ್ಮೆಂಟಿಂದ ವೆಬ್ ಬ್ರೌಸರ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಸೊ ಕ್ರೋಮ್ ಆಗಿರಲಿ, ಫೈರ್ಫಾಕ್ಸ್, ಸಫಾರಿ, ಎಡ್ಜ್, ಎನಿಥಿಂಗ್ ಯು ಕ್ಯಾನ್ ಚೂಸ್. ನಾನು ಪರ್ಸ್ನಲಿ ರೆಕಮೆಂಡ್ ಮಾಡ್ತೀನಿ ಏನಂದರೆ ಕ್ರೋಮ್ ಬೆಸ್ಟು. ನೆಕ್ಸ್ಟ್ ಏನಂದರೆ ಟೆಕ್ಸ್ಟ್ ಎಡಿಟರ್ ಇಲ್ಲ, ಅದರಲ್ಲಿ ಬಂದು ನಿಮಗೆ VS ಕೋಡ್ ಅಂತ ನನ್ನ ಪ್ರಿಫರೆನ್ಸು. ನಿಮ್ಗೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನೋಟ್ ಪ್ಯಾಡ್ ಕೂಡ ಯೂಸ್ ಮಾಡಿ ಕೂಡ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ನನ್ನ ಆಪ್ಷನ್ ಬಂದು ಕ್ರೋಮ್ ಇದೆ, ನೆಕ್ಸ್ಟ್ ವಿಜುವಲ್ ಸ್ಟುಡಿಯೋ ಇದೆ. ಓಕೆ, ನೆಕ್ಸ್ಟು ಬಂದುಬಿಟ್ಟು ನಾನು ಇನ್ಸ್ಟಾಲೇಷನ್ ವೀಡಿಯೋನ ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು.